ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಮ್ಮ DRDOದವರು ಹೊಸದಾಗಿ ಟೆಸ್ಟ್ ಮಾಡಿರುವಂತಹ ಸ್ಕ್ರಾಪ್ ಜೆಟ್ ಇಂಜಿನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಸ್ಕ್ರಾಪ್ ಜೆಟ್ ಇಂಜಿನ್ ಅಂದರೆ ಏನು? ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಾರ್ಗೆ ಒಂದು ಇಂಜಿನ್ ಇರುತ್ತೆ ಆ್ಯಂಡ್ ಆ ಇಂಜಿನ್ ಒಂದಿಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಥರ ರಾಕೆಟ್ಸ್ ಮತ್ತು ಮಿಸೈಲ್ಸಲ್ಲಿ ಸ್ಕ್ರಾಪ್ ಜೆಟ್, ರ್ಯಾಪ್ ಜೆಟ್ ಇಂಜಿನ್ನ ಯೂಸ್ ಮಾಡ್ತೀವಿ. ಈ ಇಂಜಿನ್ಸು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ ಆ್ಯಂಡ್ ಪ್ರತಿ ಗಂಟೆಗೆ 1500ರಿಂದ 6000 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಹೋಗುವಷ್ಟು ಪವರ್ ಈ ಇಂಜಿನ್ಗಳಲ್ಲಿ ಇದೆ. ಮುಂಚೆ ಈ ಟೆಕ್ನಾಲಜಿ ರಷ್ಯಾ, USA, ಚೈನಾ ಅಂತ ಕಂಟ್ರಿಗಳಲ್ಲಿ ಮಾತ್ರ ಇತ್ತು. ಬಟ್ ಇವಾಗ ರೀಸೆಂಟ್ ಆಗಿ ನಮ್ಮ ಭಾರತ ದೇಶವು ಇಂಥ ಒಂದು ಇಂಜಿನ್ನ ಕಂಡುಹಿಡಿದಿದ್ದಾರೆ. ಈ ಒಂದು ಇಂಜಿನ್ನ ಹೈದರಾಬಾದಿನ DRDO ಲ್ಯಾಬಲ್ಲಿ 120 ಸೆಕೆಂಡ್ಸ್ಗೆ ಟೆಸ್ಟ್ ರನ್ ಮಾಡಲಾಗಿದೆ. ಇದು ಇಂಪಾರ್ಟೆನ್ಸ್ ಏನಂದರೆ, ಈ ಇಂಜಿನ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುತ್ತೆ. ಈಗ ನೀವು USA ಇಂದ ಚೈನಾಗೆ ಹೋಗಬೇಕಂದ್ರೆ USA ನ್ಯೂಯಾರ್ಕ್ ಸಿಟಿಯಿಂದ ಬೀಜಿಂಗ್ಗೆ ಸುಮಾರು 17 ಗಂಟೆ ಟೈಮ್ ತೊಗೊಳುತ್ತೆ. ಬಟ್ ಇದೇ ಡಿಸ್ಟೆನ್ಸ್ನ ನೀವು ಸ್ಕ್ರಾಪ್ ಜೆಟ್ ಇಲ್ಲ ರ್ಯಾಮ್ ಜೆಟ್ ಇಂಜಿನಲ್ಲಿ ಕವರ್ ಮಾಡಿದ್ರೆ ಕೇವಲ 1 ರಿಂದ 2 ಗಂಟೆಯಲ್ಲಿ ಮಾತ್ರ ನೀವು US ನ್ಯೂಯಾರ್ಕ್ ಸಿಟಿಯಿಂದ ಚೈನಾದ ಬೀಜಿಂಗ್ಗೆ ತಲುಪಬಹುದು. ಈ ಇಂಜಿನು ಮಿಸೈಲ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿದಾಗ ಈ ಇಂಜಿನ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುತ್ತೆ ಆ್ಯಂಡ್ ಈ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡೋದು, ಅಂದರೆ ಈ ಮಿಸೈಲ್ಸ್ನ ಮಧ್ಯದಲ್ಲಿ ಇನ್ನೊಂದು ಮಿಸೈಲ್ನ ಬಿಟ್ಟು ಅದನ್ನು ಉಡಾಯಿಸುವುದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಈಗ ಸಪೋಸ್ ಪಾಕಿಸ್ತಾನ್ ಏನಾದರೂ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರೆ, ನಾವು ಇಲ್ಲಿಂದ ಒಂದು ಸ್ಕ್ರಾಪ್ ಜೆಟ್ ಮಿಸೈಲ್ನ ಲಾಂಚ್ ಮಾಡಿದ್ರೆ ಪಾಕಿಸ್ತಾನ್ ಅದರಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಇದ್ರ ವೇಗ ಅಷ್ಟು ಫಾಸ್ಟ್ ಆಗಿದೆ. ಸ್ಕ್ರಾಪ್ ಜೆಟ್ ಮತ್ತು ರ್ಯಾಮ್ ಜೆಟ್ ವರ್ಕಿಂಗ್ ಪ್ರಿನ್ಸಿಪಲ್ನ ನೋಡಿದ್ರೆ, ಮೊದಲೇ ಆಗಿ ನಮ್ಮ ಗಾಡಿಗಳಲ್ಲಿ ಕಾರ್ಬೋರೇಟರ್ಗೆ ಕಂಪೇರ್ ಮಾಡ್ಬೋದು. ಕಾರ್ಬೋರೇಟರಲ್ಲಿ ಏನಾಗುತ್ತೆ, ಒಂದಿಷ್ಟು ಫ್ಯೂಲು ಮತ್ತು ಒಂದಿಷ್ಟು ಏರ್ ಮಿಕ್ಸ್ಚರ್ನ ಒಂದು ಮಿಕ್ಸ್ ಮಾಡಿ ಅಲ್ಲಿ ಕಂಬಷನ್ ಆಗಿ ಪವರ್ ಜನರೇಟ್ ಆಗುತ್ತೆ. ಅದೇ ನೀವು ಸ್ಕ್ರಾಪ್ ಜೆಟ್, ರ್ಯಾಮ್ ಜೆಟಲ್ಲಿ ಬಂದಾಗ ಈ ಕಾರ್ಬೋರೇಟರ್ ಅನ್ನೋದು ಇರಲ್ಲ. ಅಲ್ಲಿ ಏನಾಗುತ್ತೆ, ಬರ್ತಿರುವ ಗಾಡಿ ಆ ವೇಗದಲ್ಲಿ ಇಂಜಿನ್ ಒಳಗೆ ಹೋಗಿ ಆ ಇಂಜಿನಲ್ಲೇ ಏರ್ ಮಿಕ್ಸ್ ಆಗಿ ಅಲ್ಲಿಂದನೇ ಒಂದು ಪವರ್ ಜನರೇಟ್ ಆಗುತ್ತೆ. ಇದರಿಂದ ಆಕ್ಸಿಜನ್ ಟ್ಯಾಂಕ್ ಕ್ಯಾರಿ ಮಾಡುವ ಕೆಪಾಸಿಟಿ ಇಲ್ಲ. ಇದರಿಂದ ಸುಮಾರಷ್ಟು ಪಾರ್ಟ್ಸ್ನ ನೀವು ಇಂಜಿನಿಂದ ರಿಮೂವ್ ಮಾಡಿ ಇಂಜಿನ್ನ ಒಂದು ಲೈಟ್ ವೇಟ್ ಮಾಡಿ ಅದರ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಮಾಡ್ಬೋದಾಗುತ್ತೆ. ಹೀಗೆ ಮಾಡೋದ್ರಿಂದ ನಾವು ಸೌಂಡ್ನ ಸ್ಪೀಡನ್ನು ಅಚೀವ್ ಮಾಡೋಕ್ಕಾಗುತ್ತೆ. ಈಗ ಸೌಂಡ್ ಬಂದ್ಬಿಟ್ಟು ಪ್ರತಿ ಗಂಟೆಗೆ 1225 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ ಆ್ಯಂಡ್ ಇದನ್ನು 1 ಮ್ಯಾಕ್ ಅಂತ ಕರಿತೀವಿ. ಬಟ್ ಅದೇ ಈ ಸ್ಕ್ರಾಪ್ ಜೆಟ್ ಮತ್ತು ರ್ಯಾಪ್ ಜೆಟ್ 3 ಮ್ಯಾಕ್, 5 ಮ್ಯಾಕ್, 10 ಮ್ಯಾಕ್ ಅಷ್ಟು ಸ್ಪೀಡ್ನ ಅಚೀವ್ ಮಾಡೋ ಕೆಪಾಸಿಟಿ ಇದೆ. ಇಂತಹ ಒಂದು ಟೆಕ್ನಾಲಜಿನ ಅಚೀವ್ ಮಾಡಿ ಕಂಡುಹಿಡಿದಿರುವ ನಮ್ಮ DRDO ಸೈಂಟಿಸ್ಟ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.